ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದರೆ ರಾಕೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಎಕನಾಮಿಕ್ DSC 11ನಲ್ಲಿ ಬರ್ತಕ್ಕಂಥ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂತಕ್ಕಂಥ ನೋಡ್ತಾ ಇದ್ದೀವಿ. ಹಿಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ನಾವು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಬ್ಯಾಂಕುಗಳ ವಿಧಗಳು ಅಂತಕ್ಕಂಥ ನೋಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಆ ಬ್ಯಾಂಕುಗಳ ವಿಧಗಳಲ್ಲಿ ಬರ್ತಕ್ಕಂಥ 4ನೇ ವಿಧವಾದಂತಹ ಒಂದು ಸಹಕಾರಿ ಬ್ಯಾಂಕುಗಳು, ಕೋಆಪರೇಟಿವ್ ಬ್ಯಾಂಕ್ಸ್. ಇಲ್ಲಿ ಸಹಕಾರಿ ತತ್ವದ ಮೇಲೆ ಸ್ಥಾಪಿತವಾಗಿರುವ ಈ ಬ್ಯಾಂಕುಗಳು ಸದಸ್ಯರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿರುತ್ತವೆ. ಈ ಸಹಕಾರಿ ತತ್ವದ ಮೇಲೆ ಸ್ಥಾಪನೆ ಮಾಡ್ತಕ್ಕಂಥ ಈ ಒಂದು ಬ್ಯಾಂಕ್ಗಳು ಏನಾಗಿರ್ತವೆ, ಈ ಒಂದು ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಏನು ಮಾಡ್ತಾವೆ, ಇವು ಸಾಲಗಳನ್ನು ಏನು ಮಾಡ್ತಾವೆ, ಪೂರೈಕೆ ಮಾಡ್ತಿರ್ತವೆ. ಇವು ಸದಸ್ಯರಿಂದ ಮತ್ತು ಇತರರಿಂದ ಠೇವಣಿಗಳನ್ನು ಸ್ವೀಕರಿಸಿ ಅವುಗಳಿಂದ ದೊರೆತ ಮೊತ್ತಗಳನ್ನು ಸಾಲ ನೀಡಿಕೆಗೆ ಬಳಸಿಕೊಳ್ಳುತ್ತಾರೆ. ಅವ್ರು ಏನು ಸದಸ್ಯರಿಂದ ಮತ್ತು ಮತ್ತೊಬ್ಬರಿಂದ ಠೇವಣಿಗಳನ್ನು ಸ್ವೀಕರಣೆ ಮಾಡಿಕೊಂಡಿರ್ತಾರೆ ಈ ಸಹಕಾರಿ ಬ್ಯಾಂಕುಗಳು, ಅವುಗಳಿಂದ ದೊರೆತಂತಹ ಒಂದು ಹಣವನ್ನು ಅವ್ರೇನು ಮಾಡ್ತಾರೆ, ಸಾಲದ ರೂಪವಾಗಿ ಮತ್ತೊಬ್ಬರಿಗೆ ಬಳಸ್ಕೊಳ್ತಿರ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಹಕಾರಿ ಬ್ಯಾಂಕುಗಳ ರಚನೆ 3 ಅಂತಸ್ತಿನದಾಗಿದೆ. ಇಲ್ಲಿ ಗ್ರಾಮೀಣ ಪ್ರದೇಶಗಳೇನು ಮಾಡ್ತವೆ, ಸಹಕಾರಿ ಬ್ಯಾಂಕುಗಳ ರಚನೆ ಏನು ಮಾಡ್ತವೆ, 3 ಅಂತಸ್ತಿನದಾಗಿದೆ. ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಬ್ಯಾಂಕುಗಳು, ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕುಗಳು ಮತ್ತು ಅಪೆಕ್ಸ್ ಬ್ಯಾಂಕುಗಳು ಜಿಲ್ಲಾ ಮಟ್ಟದ ಕೇಂದ್ರ ಸಹಕಾರಿ ಬ್ಯಾಂಕುಗಳು ಮತ್ತು ಗ್ರಾಮೀಣ ಮಟ್ಟದ ಪ್ರಾಥಮಿಕ ಸಹಕಾರಿ ಸಂಘಗಳು ಅಸ್ತಿತ್ವದಲ್ಲಿದ್ದಾವೆ. ಇಲ್ಲಿ ಅಪೆಕ್ಸ್ ಬ್ಯಾಂಕುಗಳು ಕೇಂದ್ರ ಸಹಕಾರಿ ಬ್ಯಾಂಕುಗಳಿಗೆ ಸಂಪನ್ಮೂಲಗಳನ್ನು ಒದಗಿಸುತ್ತವೆ. ಕೇಂದ್ರ ಸಹಕಾರಿ ಬ್ಯಾಂಕುಗಳು ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಸಂಪನ್ಮೂಲಗಳನ್ನು ಒದಗಿಸುತ್ತವೆ. ಇದನ್ನು ಬಳಸಿಕೊಂಡು ಪ್ರಾಥಮಿಕ ಸಹಕಾರಿ ಸಂಘಗಳು ರೈತರಿಗೆ ಅಲ್ಪಾವಧಿ ಮತ್ತು ಮಧ್ಯಾವಧಿ ಸಾಲಗಳನ್ನು ಕೊಡುತ್ತವೆ. ಇಲ್ಲಿ ಅಪೆಕ್ಸ್ ಅಂತಕ್ಕಂಥ ಒಂದು ಬ್ಯಾಂಕ್ಗಳು ಏನು ಮಾಡ್ತವೆ, ಈ ಒಂದು ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಏನು ಮಾಡ್ತವೆ, ಇವು ಸಂಪನ್ಮೂಲಗಳನ್ನು ಅದಕ್ಕೆ ಒದಗಿಸ್ತಾ ಇರ್ತವೆ. ಈ ಒಂದು ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಈ ಒಂದು ಪ್ರಾಥಮಿಕ ಹಾಗೂ ಈ ಸಂಘ ಸಂಸ್ಥೆಗಳಂತಹ ಸಂಪನ್ಮೂಲಗಳನ್ನು ಇವನು ಮಾಡ್ತವೆ, ಒದಗಣೆ ಮಾಡ್ತಿರ್ತವೆ. ಇವುಗಳನ್ನು ಬಳಸಿಕೊಂಡು ಪ್ರಾಥಮಿಕ ಸಹಕಾರಿ ಸಂಘಗಳ ರೈತರಿಗೆ ಏನು ಮಾಡ್ತಾವೆ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಮಧ್ಯಮಾವಧಿ ಸಾಲಗಳನ್ನು ಏನು ಮಾಡ್ತಾವೆ, ಇವು ಕೊಡ್ತಿರ್ತವೆ. ಅದರಂತೆಯೇ ಪಟ್ಟಣ ಪ್ರದೇಶಗಳಲ್ಲಿ ವ್ಯಾಪಾರಿಗಳಿಗೆ ಮತ್ತು ಕಸುಬುದಾರರಿಗೆ ಸಾಲವನ್ನು ಒದಗಿಸಲು ನಗರ ಬ್ಯಾಂಕುಗಳಿಗೆ ಅಸ್ತಿತ್ವದಲ್ಲಿದ್ದಾವೆ. ಇದರ ಪಟ್ಟಣ ಪ್ರದೇಶಗಳಲ್ಲಿ ವ್ಯಾಪಾರಿಗಳಿಗೆ ಹಾಗೂ ಈ ಕಸುಬುದಾರರಿಗೆ ಸಾಲಗಳನ್ನು ಒದಗಿಸುವ ಮತ್ತು ಈ ಒಂದು ನಗರ ಬ್ಯಾಂಕುಗಳು ಏನು ಬರ್ತಾವೆ, ಇವು ಅಸ್ತಿತ್ವದಲ್ಲಿ ಇರ್ತಿರ್ತವೆ. ಸಹಕಾರಿ ಬ್ಯಾಂಕುಗಳು ಷೇರುದಾರರ ಬ್ಯಾಂಕುಗಳಾಗಿ ಸ್ಥಾಪನೆಗೊಳ್ಳುತ್ತವೆ. ಸಹಕಾರಿ ಬ್ಯಾಂಕುಗಳು ಏನಾಗ್ತವೆ, ಈ ಒಂದು ಷೇರುದಾರರ ಒಂದು ಬ್ಯಾಂಕುಗಳಾಗಿ ಏನು ಮಾಡ್ತವೆ, ಸ್ಥಾಪನೆಗೊಳ್ತವೆ. ಅಂದ್ರೆ ವ್ಯಕ್ತಿಗಳು ಷೇರು ಹಣವನ್ನು ಒಟ್ಟುಗೂಡಿಸುವ ಮೂಲಕ ಈ ಬ್ಯಾಂಕುಗಳನ್ನು ಸ್ಥಾಪಿಸಿಕೊಳ್ಳುವವರು. ಅಂದ್ರೆ ಈ ವ್ಯಕ್ತಿಗಳೇನು ಮಾಡ್ತವೆ, ಒಂದು ಷೇರು ಅಂದ್ರೆ ಒಳಲ್ಲಿ ಸ್ಟಾಕ್ ಮಾರ್ಕೆಟ್ದಂತಹ ಒಂದು ಹಣವನ್ನೇನು ಒಟ್ಟುಗೂಡಿಸಿರ್ತಾರೆ, ಅದರ ಮೂಲಕನೇ ಈ ಒಂದು ಬ್ಯಾಂಕುಗಳನ್ನು ಸ್ಥಾಪನೆಗೊಳ್ತಿರ್ತಾರೆ. ಅದ್ಯಾಗೂ ಸರ್ಕಾರದ ನಿಯಮಾವಳಿಗಳಿಗೆ ಬದ್ಧವಾಗಿ ಈ ಬ್ಯಾಂಕುಗಳು ಕಾರ್ಯಗಳನ್ನು ನಿರ್ವಹಿಸಬೇಕಾಗಿರ್ತವೆ. ಇದು ಏನಾದರೂ ಆಗಲಿ ಒಂದು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ನಿಯಮಗಳೇನಿರ್ತಾವಲ್ಲ, ಅದರ ಬದ್ಧವಾಗಿ ಈ ಬ್ಯಾಂಕುಗಳೇನು ಮಾಡ್ತವೆ, ಕಾರ್ಯಗಳನ್ನು ನಿರ್ವಹಣೆ ಮಾಡ್ಕೊತ ಬರ್ತಿರ್ತವೆ. ಇನ್ನು 5ನೇ ಪಾಯಿಂಟ್ ಆದಂತಹ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು. ಇಲ್ಲಿ ಗ್ರಾಮೀಣ ಪ್ರದೇಶಗಳೇ ಭಾರತದ ಅರ್ಥವ್ಯವಸ್ಥೆಯ ಬೆನ್ನೆಲುಬು. ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಭಾರತದ ಅರ್ಥವ್ಯವಸ್ಥೆ ಎಂದು ಬೆನ್ನೆಲುಬು. ಕೃಷಿ ಪ್ರಧಾನವಾದ ಬಡತನದಿಂದ ತತ್ತರಿಸುತ್ತಿರುವ ಹಾಗೂ ಪ್ರಾದೇಶಿಕ ಅಸಮತೆಗಳ ತಾಂಡವಾಡುತ್ತಿರುವ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳು ಮತ್ತು ಗ್ರಾಮ ಆಧಾರಿತ ಚಟುವಟಿಕೆಗಳ ಅಭಿವೃದ್ಧಿಯಾಗದ ಹೊರತು ರಾಷ್ಟ್ರದ ಸರ್ವತೋಮುಖ ಪ್ರಗತಿ ಕೇವಲ ಕನಸಾಗಿ ಉಳಿಯುತ್ತದೆ. ಇಲ್ಲಿ ಈ ಭಾರತ ಅರ್ಥವ್ಯವಸ್ಥೆ ಏನಪ್ಪ ಅಂತಂದರೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಇದೊಂದು ಬೆನ್ನೆಲುಬಾಗ್ತೈತಿ. ಕೃಷಿ ಪ್ರಧಾನವಾದಂಥ ಈ ಒಂದು ಬಡತನದಲ್ಲಿ ತತ್ತರಿಸುವಂಥ ಒಂದು ಪ್ರಾದೇಶಿಕ ಅಸಮತೆಗಳು ತಾಂಡವಾಡುತ್ತಿರುವ ಕಾರಣದಿಂದಾಗಿ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳು ಮತ್ತು ಗ್ರಾಮ ಆಧಾರಿತ ಚಟುವಟಿಕೆಗಳನ್ನು ಅಭಿವೃದ್ಧಿಗೋಸ್ಕರವಾಗಿ ಈ ರಾಷ್ಟ್ರದ ಸರ್ವತೋಮುಖ ಪ್ರಗತಿ ಕೇವಲ ಕನಸಾಗಿ ಉಳಿಯುತ್ತೈತಿ. ಇದರಿಂದಾಗಿ ಈ ಚಟುವಟಿಕೆಗಳ ಅಭಿವೃದ್ಧಿಗಾಗಿ ಸಕಾಲಿಕವಾದ ಹಾಗೂ ತಕ್ಕಷ್ಟು ಪ್ರಮಾಣದ ಹಣಕಾಸಿನ ಪೂರೈಕೆಯು ಅತ್ಯುತ್ತಮ ಪೂರಕಾಂಶವಾಗಿದೆ. ಕೃಷಿಯನ್ನೊಳಗೊಂಡ ಗ್ರಾಮೀಣ ವಲಯದ ಆರ್ಥಿಕ ಚಟುವಟಿಕೆಗಳಿಗೆ ಹಣಕಾಸಿನ ಪೂರೈಕೆಯ ಬಗ್ಗೆ ಮೊದಲಿನಿಂದಲೂ ಸೂಕ್ತ ಕ್ರಮಗಳನ್ನು ಕೊಳ್ಳಲಾಗಿದೆ. ಕೃಷಿಗಳನ್ನು ಒಳಗೊಂಡಂತಹ ಒಂದು ಗ್ರಾಮೀಣ ವಲಯ ಏನಿರ್ತೈತಿ, ಅದಕ್ಕೆ ಆರ್ಥಿಕವಾದಂಥ ಹಣ ಸಹಾಯಕ್ಕೋಸ್ಕರವಾಗಿ ಈ ಪೂರೈಕೆ ಮಾಡುವಂಥ ಈ ಪುರಾತನ ಕಾಲದಿಂದಲೇ ಸತ ಇಲ್ಲಿ ಸೂಕ್ತವಾದಂಥ ಕ್ರಮಗಳನ್ನು ಏನು ಮಾಡ್ಕೊಂಡಿರ್ತೈತಿ, ಕೈಗೊಂಡು ಬರ್ತಾ ಇರ್ತೈತಿ. ಇಲ್ಲಿ 1904ರಲ್ಲಿ ಪತ್ತಿನ ಸಹಕಾರಿ ಸಂಘಗಳ ಕಾಯ್ದೆ ಹಾಗೂ ಈ ಜಾರಿಯಲ್ಲಿ
ಪತ್ತಿನ ಸಹಕಾರಿ ಸಂಘಗಳ ಕಾಯ್ದೆಯ ಜಾರಿಯೊಂದಿಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಹಕಾರ ಸಂಘಗಳು ಸ್ಥಾಪನೆಗೊಂಡು ಕೃಷಿಕರ ಸಾಲದ ಅವಶ್ಯಕತೆಗಳನ್ನು ಪೂರೈಸತೊಡಗಿದವು. ಹಣಕಾಸಿನ ಲೇವಾದೇವಿಗಾರರ ತೀವ್ರತರವಾದ ಶೋಷಣೆಯಿಂದ ಜರ್ಜರಿತವಾಗಿದ್ದ ಭಾರತದ ರೈತರನ್ನು ಸಾಲಗಾರಿಕೆಯ ಹೊರೆಯಿಂದ ಮುಕ್ತಿಗೊಳಿಸಲು ಸಹಕಾರಿ ಸಂಸ್ಥೆಗಳು ಸಾಕಷ್ಟು ಶ್ರಮಿಸಿದವು. ಈ ಲೇವಾದೇವಿ ಹಣಕಾಸಿನ ಒಂದು ಸಂಘ ಸಂಸ್ಥೆಗಳನ್ನು ಇರ್ತಾವಲ್ಲ, ಅವುಗಳಿಂದ ಈ ಸಾಲವನ್ನು ಹೊರೆಯನ್ನು ಮುಕ್ತಿಗೊಳಿಸೋದಕ್ಕೋಸ್ಕರವಾಗಿ ಈ ಸಹಕಾರಿ ಸಂಸ್ಥೆಗಳ ಸಾಕಷ್ಟು ಏನು ಮಾಡ್ತಾವೆ, ಇವು ಶ್ರಮವನ್ನು ಪಡಿಸ್ಕೊಂಡಿರ್ತಾವೆ. ಅದರ ಸಂಪನ್ಮೂಲಗಳ ಕೊರತೆ ಮತ್ತು ಹೆಚ್ಚುತ್ತಿರುವ ಉದ್ದರಿ ಬೇಡಿಕೆಯ ಪರಿಣಾಮವಾಗಿ ಈ ಸಂಸ್ಥೆಗಳು ತಮ್ಮ ಕಾರ್ಯದಲ್ಲಿ ವಿಫಲಗೊಂಡವು. ಈ ಸಂಸ್ಥೆಗಳು ಏನು ಶ್ರಮವನ್ನು ವಹಿಸ್ಕೊಂಡಿರ್ತಾವೆ, ಅದಾಗಿಯೂ ಸಹ ಕೊರತೆ ಮತ್ತು ಈ ಸಂಪನ್ಮೂಲ ಕೊರತೆ ಹಾಗೂ ಹೆಚ್ಚುತ್ತಿರುವಂತಹ ಉದ್ದರಿ ಬೇಡಿಕೆಯ ಪರಿಣಾಮವಾಗಿ ಏನು ಮಾಡ್ತಾವೆ, ಈ ಸಂಸ್ಥೆಗಳು ತಮ್ಮ ಕಾರ್ಯದಲ್ಲಿ ಸ್ವಲ್ಪ ವಿಫಲಗೊಳ್ತಾವೆ ಅಂತಕ್ಕಂಥ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿರ್ತಕ್ಕಂಥ ವಿಷಯಗಳು. ಇನ್ನು ಇದರ ಲಕ್ಷಣಗಳೇನಪ್ಪ ಅಂತಂದ್ರೆ, ಸಹಕಾರಿ ಸಂಸ್ಥೆಗಳ ಮತ್ತು ವಾಣಿಜ್ಯ ಬ್ಯಾಂಕುಗಳ ಮಿಶ್ರ ಲಕ್ಷಣವೆಂದರೆ ಇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಹಕಾರಿ ಸಂಸ್ಥೆಗಳ ಮತ್ತು ವಾಣಿಜ್ಯ ಬ್ಯಾಂಕುಗಳ ಮಿಶ್ರ ಲಕ್ಷಣಗಳನ್ನು ಒಳಗೊಂಡ ಒಂದು ಬ್ಯಾಂಕೋದ್ಯಮ ಸಂಸ್ಥೆಯಾಗಿದೆ. ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಹಕಾರಿ ಸಂಸ್ಥೆಗಳ ಮತ್ತು ವಾಣಿಜ್ಯ ಬ್ಯಾಂಕುಗಳ ಮಿಶ್ರ ಲಕ್ಷಣಗಳನ್ನು ಒಳಗೊಂಡ ಒಂದು ಬ್ಯಾಂಕೋದ್ಯಮ ಒಂದು ವ್ಯವಸ್ಥೆಯಾಗಿದೆ. ಅಗಾಧ ಸಂಪನ್ಮೂಲಗಳ ಹೊಂದಿರುವ ವಾಣಿಜ್ಯ ಬ್ಯಾಂಕುಗಳ ಮತ್ತು ಗ್ರಾಮೀಣ ವ್ಯವಸ್ಥೆಗಳಲ್ಲಿ ಹಾಸುಹೊಕ್ಕಾಗಿರುವ ಸಹಕಾರಿ ಸಂಸ್ಥೆಗಳ ಗುಣಗಳನ್ನು ಮಾತ್ರ ಮೈಗೂಡಿಸಿಕೊಂಡು ಗ್ರಾಮೀಣ ಭಾರತದಲ್ಲಿ ಪ್ರಬಲವಾದ ಹಣಕಾಸಿನ ಚೌಕಟ್ಟನ್ನು ನಿರ್ಮಿಸಲು ಈ ಸಂಸ್ಥೆಗಳೇನು ಮಾಡ್ತವೆ, ರಚಿಸಲಾಗಿದೆ. ಎರಡನೇದಾಗಿ ನಿರ್ದಿಷ್ಟ ಪ್ರದೇಶದ ಕಾರ್ಯವ್ಯಾಪ್ತಿ. ಪ್ರತಿಯೊಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಕಾರ್ಯವ್ಯಾಪ್ತಿಯು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ, ಅಂದರೆ ಒಂದು ಅಥವಾ ಎರಡು ಜಿಲ್ಲೆಗಳಲ್ಲಿ ಸೀಮಿತವಾಗಿರುತ್ತದೆ. ನಿರ್ದಿಷ್ಟ ಪ್ರದೇಶದ ವ್ಯಾಪ್ತಿಯಪ್ಪ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ, ಅಂದ್ರೆ ಒಂದು ಅಥವಾ ಎರಡು ಜಿಲ್ಲೆಗಳಲ್ಲಿ ಸೀಮಿತವಾಗಿರತಕ್ಕಂಥ ಒಂದು ನಿರ್ದಿಷ್ಟ ವ್ಯಾಪ್ತಿ. ಆದ್ದರಿಂದ ಇವುಗಳನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಎಂದು ಕರೆಯಲಾಗ್ತೈತಿ. ತಮ್ಮ ಕಾರ್ಯವ್ಯಾಪ್ತಿ ಪ್ರದೇಶಗಳಲ್ಲಿ ಈ ಶಾಖೆಯನ್ನು ತೆರೆಯಬಹುದಾಗಿದೆ. ಇನ್ನು ಮೂರನೇದಾಗಿ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕಿನಿಂದ ಪ್ರಯೋಜನ. ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕಿನಿಂದ ಪ್ರಯೋಜನ ಅಂತಕ್ಕಂಥದ್ದು ಅಂದರೆ ಏನಪ್ಪ ಅಂತಂದರೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಯಾವುದಾದರೊಂದು ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕಿನಿಂದ ಪ್ರಾಯೋಜಿಸಲ್ಪಡುತ್ತದೆ. ಇಂತಹ ವಾಣಿಜ್ಯ ಬ್ಯಾಂಕುಗಳನ್ನು ಪ್ರಾಯೋಜಿಕ ಬ್ಯಾಂಕು ಎಂದು ಕರೆಯಲಾಗುತ್ತೈತಿ. ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಯಾವುದಾದರೂ ಒಂದು ರಾಷ್ಟ್ರೀಕೃತವಾದಂಥ ಒಂದು ವಾಣಿಜ್ಯ ಬ್ಯಾಂಕಿನಿಂದ ಪ್ರಾಯೋಜಿಸಲ್ಪಡುತ್ತದೆಯೋ ಅಂತಹ ಬ್ಯಾಂಕುಗಳಿಗೆ ನಾವು ಏನಂತೇವ್ರಿ, ಪ್ರಾಯೋಜಿಕ ಬ್ಯಾಂಕು ಅಂತಕ್ಕಂಥ ಕರೆಯಲಾಗ್ತೈತಿ. ಇಷ್ಟೇನಪ್ಪ ಅಂತಂದ್ರೆ ಲಕ್ಷಣಗಳಂತ ಹೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ ಈ ಬಿ ಹಂತದಲ್ಲಿ ಬರ್ತಕ್ಕಂಥ ಬ್ಯಾಂಕುಗಳ ವಿಧಗಳು 5 ಇರ್ತಕ್ಕಂಥ ಒಂದು 5 ಬ್ಯಾಂಕುಗಳ ವಿಧಗಳಂತ ಹೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವೀಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.